सर कांग्रेस पार्टी में माइनॉरिटी के 88% रहने के बावजूद भी एक मिनिस्टर है सर, उसके बाद ನೋಡಿ ನಾವ್ ಯಾರು ಕೂಡ ಸಡನ್ ಆಗಿ ಅದನ್ನು ಇಮೋಷನಲ್ ತಗೊಳ್ಬೇಕಾಗತ್ತೆ ಇಲ್ಲ. ಕಾಂಗ್ರೆಸ್ ಪಕ್ಷ ಮೈನಾರಿಟಿಗೆ ಸವಲತ್ತು ಮತ್ತು ಅವಕಾಶಗಳು ಕೊಟ್ಟದ್ದು ಅಷ್ಟು ಯಾರು ಕೂಡ ಮಾಡಲಿಲ್ಲ. ಬಹಳಷ್ಟು ಸಂದರ್ಭದಲ್ಲಿ ಮೈನಾರಿಟಿಸ್ಗಳು ಬೇರೆ ಪಕ್ಷವನ್ನು ನಂಬಿ ಕೆಲವೊಮ್ಮೆ ನಮ್ ಕೂಡ ಮತ ಹಾಕದೆ ಬೇರೆ ಪಕ್ಷಕ್ಕೆ ಮತ ಹಾಕಿದವರು ಅಧಿಕಾರ ಪಡೆದುಕೊಂಡ ನಂತರ ಕೋಮುವಾದಿ ಪಕ್ಷದ ಜೊತೆ ಹೋಗಿದ್ದಾರೆ. ಕಾಂಗ್ರೆಸ್ ಅಧಿಕಾರ ಇರ್ಲಿ ಅಧಿಕಾರ ಇಲ್ಲದಿರ್ಲಿ ಕಾಂಗ್ರೆಸ್ ತತ್ವ ಆದರ್ಶಗಳು ಇಂದು ಕೂಡ ಬದಲಾವಣೆ ಆಗ್ಲಿಲ್ಲ. ಹಿಂದೆ ಬಹುಶಃ ಈ ಸಲ ಮುಂದೆಲ್ಲ ಕಳೆದ ಇದರಲ್ಲಿ ನಾನು ನನ್ನ ಸ್ಪೀಕರ್ ಆಗಿ ಮಾಡಿದ್ರು ಒಂದು ಅಲ್ಪಸಂಖ್ಯಾತ ಸಮುದಾಯ ಯುವಕರಿಗೆ ಇಡೀ ಸದನ ನಿಭಾಯಿಸಬಹುದಂದ दीनी अकदार और जदीद दुनियावी तालीम का बेहतरीन संगम ऑर्किड्स पब्लिक स्कूल अब एडमिशन्स खुले हैं। आज ही अपने बच्चों का मुस्तकबिल महफूज बनाएं। मेहनत का इनाम 2 लाख रुपए, 12 साल फ्री एजुकेशन सिर्फ अलमीन इंग्लिश मीडियम प्राइमरी और हाई स्कूल बसवकलिया। आज ही एडमिशन करें। ಒಂದು ವಿಶ್ವಾಸ ಇಟ್ಟು ಬಹುಶಃ ಸ್ಥಾನ ಕೊಟ್ಟದೆ ಕಾಂಗ್ರೆಸ್ ಎಲ್ಲಾ ವರ್ಗದವರ ಮೇಲೆ ಇಟ್ಟಂತ ವಿಶ್ವಾಸ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎರಡನೇದಾಗಿ ಇಬ್ಬರಿಗೆ ಕೂಡ ಮಂತ್ರಿ ಸ್ಥಾನ ಕೊಟ್ಟರು. ಇದೀಗ ಅಧಿಕಾರ ಹಸ್ತಾಂತರಗೊಂಡ ಸಂದರ್ಭದಲ್ಲಿ ಮೊದಲ ಹಂತದಲ್ಲಿ ಬರೀ 14 ಜನರನ್ನು ಮಾತ್ರ ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ ನಾನು ಹಿಂದೆ ಸ್ಪೀಕರ್ ಆಗಿದ್ದೆ, ನಾನು 5 ಬಾರಿ ಶಾಸಕನಾಗಿದ್ದೇನೆ, 4 ಇಲಾಖೆ ಸಚಿವನಾಗಿದ್ದೇನೆ, ಸಿದ್ದರಾಮಯ್ಯ ನಾಯಕನಾಗಿದ್ದಾನೆ, ಉಪನಾಯಕನಾಗಿದ್ದೇನೆ. ಇದೆಲ್ಲ ಕೂಡ ಮನಗೊಂಡು ನನಗೆ ಮೊದಲ ಎಕ್ಸ್ಪಾನ್ಷನ್ ಅಲ್ಲಿ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಇನ್ನು ಕೂಡ ನಮ್ಗೆ 18 ಜನ ಬಹುಶಃ ಇನ್ನು 34 20 ಇನ್ನು ಮಿನಿಸ್ಟರ್ಗಳು ಹೆಚ್ಚುವರಿಯಾಗಿ ತಗೊಳ್ಳಿಕ್ಕಿದೆ. ಅದರಲ್ಲಿ ಅಲ್ಪಸಂಖ್ಯಾತರಿಗೆ ಬೇಕಾದಂತೆಲ್ಲ डीएज स्कूल एडमिशंस आर ओपन, जहां तालीम से बनेगा आपके बच्चों का रोशन कल। RG Public School English Medium admissions are open. Nursery to 8th standard bus facility available. Your child deserve the best education. ಗೌರವ ಇವತ್ತು ಆ ಸ್ಥಾನವನ್ನು ಖಂಡಿತವಾಗಿ ಇವತ್ತು ಕೊಡ್ತಾರೆ. ಈ ಎಚ್ ಕೆ ಪಾಟೀಲ್ ಅವರು ಅತ್ಯಂತ ಗೌರವದ ಹಿರಿಯರು, ಅವರಿಗೆ ಪ್ರಥಮ ಹಂತದಲ್ಲಿ ಸಿಕ್ಕಿದೆಯಾ? ಮಹಾದೇವಪ್ಪನವರು ಅತ್ಯಂತ ಹಿರಿಯರು, ಅವರಿಗೆ ಮೊದಲ ಹಂತದಲ್ಲಿ ಕೊಡ್ಲಿಕ್ಕೆ ಆಗಿದೆಯಾ? ಇದರಲ್ಲಿ ದಿನೇಶ್ ಗುಂಡ್ರಾವ್ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಇವತ್ತು ರಾಜ್ಯದ ಅಧ್ಯಕ್ಷರಾಗಿದ್ದರು. AICC ಕಾರ್ಯದರ್ಶಿ ಆಗಿ ಪಾಂಡಿಚೇರಿ ತಮಿಳುನಾಡಿನಲ್ಲಿ ಇನ್ಚಾರ್ಜ್ ಆಗಿದ್ರು. ಆರೋಗ್ಯ ಸಚಿವರಾಗಿ ಉತ್ತಮ ಕೆಲಸ ಮಾಡಿದ್ರು. ಎಂದು ಕೂಡ ಎಲ್ಲಿ ಕೂಡ ಪಕ್ಷದ ನಿಷ್ಠೆಗೆ ದ್ರೋಹ ಆಗ್ಲಿಲ್ಲ ಅಂತ ಎಲ್ಲಿ ಕೂಡ ಕಂಪ್ಲೇಂಟ್ ಕೂಡ ಏನು ಇಲ್ಲ. ಅವರಿಗೆ ಇವತ್ತು ಸಿಕ್ಲಿಕ್ಕೆ ಹಾಕಿದೆಯಾ? ಎಷ್ಟು ಸೀನಿಯರ್ ನಗಲಿಗೆ ಇವತ್ತು ಕೊಡ್ಲಿಕ್ಕೆ ಆಗ್ಲಿಲ್ಲ? ಅವ್ರು ಯಾಕೆ ಮಾತಾಡೋದಿಲ್ಲ? ಅವ್ರು ಯಾಕೆ ಬೊಬ್ಬೆ ಹಾಕುದಿಲ್ಲ? ನೋಡಿ, ಕಾಂಗ್ರೆಸ್ ಸರ್ವರಿಗೂ ಕೂಡ ಸದಾವಕಾಶನ ಕೊಡ್ತೇವೆ. ನಾವು ಪ್ರಾಮಾಣಿಕತೆ ಮತ್ತು ಬದ್ಧತೆಯಿಂದ ನಿಷ್ಠೆಯಿಂದ ನಾವು ಇರುವಂತ ಕೆಲಸ ಇವತ್ತು ನಾವು ಮಾಡಬೇಕು. ಮತ್ತು ನಮ್ಮ ಸಮುದಾಯ ಮೇಲೆ ಇಟ್ಟಂತ ವಿಶ್ವಾಸ ನಾವು ಜಾಸ್ತಿ ಮಾಡಬೇಕು. ಇವರು ನಂಬಲಿಕ್ಕೆ ಸಾಧ್ಯ ಇಲ್ಲದಂತ ಪರಿಸ್ಥಿತಿಯನ್ನು ನಾವು ಯಾರು ಕೂಡ ಮಾಡಬಾರ್ದು. ನಮ್ಮ ಕಾಲಘಟ್ಟ ನಾವು ಎಲ್ಲಿದ್ದೇವೆ? ನನಗೆ MLA ಬೇಡ, ನನಗೆ ಮಂತ್ರಿ ಬೇಡ, ನನಗೆ ಏನು ಬೇಡ, ನನಗೆ ಬಿಜೆಪಿ ಸೋಲಿಸಬೇಕು, ಅದು ನಮ್ಮ ಮುಖ್ಯ ಗುರಿ ಇವತ್ತು ಆಗಿರ್ಬೇಕು. ನನಗೆ ಮಂತ್ರಿ ಸ್ಥಾನ ಬೇಡ, ನನಗೆ ಶಾಸಕ ಸ್ಥಾನ ಬೇಡ, ನಾನು ತಯಾರಿದ್ದೇನೆ, ನನಗೆ ಬಿಜೆಪಿ ಸೋಲ್ಬೇಕು. ಯಾಕೆ? ಬಿಜೆಪಿ ನಮ್ಗೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಮಾರಕ. ಅದು ನಮ್ಮ ಮುಖ್ಯ ಗುರಿ, ಅದು ನಮ್ಮ ನಿಯತ್ತಾಗಿರ್ಬೇಕು. ಮತ್ತೆ ಸಿಕ್ಕಿದ್ರೆ ದೇವರು ಆಟೋಮ್ಯಾಟಿಕ್ ಅದನ್ನು ಕೊಡ್ತಾರೆ, ಪಕ್ಷ ಕೊಡ್ತದೆ. ಪಕ್ಷಕ್ಕಾಗಿ ಪ್ರಾಮಾಣಿಕತೆ, ನಿಷ್ಠೆ, ಬದ್ಧತೆ, ಪಕ್ಷದ ಕಷ್ಟದ ಕಾಲ ಇದ್ದಂತ ಸಂದರ್ಭ ಚುನಾವಣೆ ಎದುರಿಸುವ ಕಾಲಘಟ್ಟದಲ್ಲಿ ಬಿಜೆಪಿಯನ್ನು ಸೋಲಿಕ್ಕೆ ಪಕ್ಷದ ಪರವಾಗಿ ನಿಂತು ನಾವು ಹೋರಾಟ ಮಾಡಬೇಕು. ಅದು ನಮ್ಮ ಪ್ರಾಮಾಣಿಕತೆ, ಬದ್ಧತೆ ಮತ್ತು ವ್ಯಕ್ತಿತ್ವ, ಅದು ನಮ್ಮ ಸಮುದಾಯಕ್ಕೆ ಸಿಕ್ಕುವಂತ ಗೌರವ ಅಂತ ಹೇಳಿಕ್ಕೆ ಬಯಸ್ತೇನೆ. ಸೊ ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತ ಬೇಕಾದಂತ ಎಲ್ಲಾ ಸ್ಥಾನಮಾನ ಗೌರವ ಹಿಂದೆ ಕೊಟ್ಟಿದೆ, ಈಗಲೂ ಕೊಡ್ತದೆ, ಇನ್ನು ಮುಂದೆ ಕೊಡ್ತದೆ. ಅದು ಕಾಂಗ್ರೆಸ್ ಅಲ್ಲದೆ ಬೇರೆ ಯಾರು ಕೂಡ ಕೊಡುದಿಲ್ಲ. ಅದನ್ನ ನೀವು ಅರ್ಥ ಮಾಡಿಕೊಳ್ಬೇಕು. सर इससे पहले आप स्पीकर के तौर पर थे, मिनिस्टर के तौर पर कैसा लगा सर आपको? ನಾನು ಹೇಳ್ದಲ್ಲ, चाहने वाले बहुत हैं जैसे अजमत पटेल है, दत्तू मुल्के है. ನೋಡಿ, ಯಾವುದೇ ಒಂದು ಹುದ್ದೆ ನಮ್ಮನ್ನ ಮೇಲೆ ತಕೊಂಡು ಹೋಗುದಿಲ್ಲ. ಯಾವುದೇ ಒಂದು ಅಧಿಕಾರ ನಮ್ಮನ್ನು ದೊಡ್ಡ ಜನನಾಗಿ ಮಾಡುದಿಲ್ಲ. ನಾವು ಯಾವ ಸಣ್ಣ ಹುದ್ದೆಯಲ್ಲಿರ್ಲಿ, ದೊಡ್ಡ ಅಧಿಕಾರದಲ್ಲಿರ್ಲಿ, ಜನರ ಜೊತೆ ಪ್ರೀತಿ ವಿಶ್ವಾಸ ನಿಂತುಕೊಂಡು ನಮ್ಮ ಕೆಲಸವನ್ನು ಪ್ರಾಮಾಣಿಕತೆ ಮಾಡಿದಾಗ ಮಾತ್ರ ನಮ್ಮ ಜನ ಇಷ್ಟಪಡ್ತಾರೆ ಹೊರತು ಅಧಿಕಾರದಿಂದ ಯಾರು ನಮ್ಮನ್ನು ಇಷ್ಟಪಡ್ಲಿಕ್ಕೆ ಹೋಗುದು ಇಲ್ಲ. ಆದ ಕಾರಣ ಈ ಒಂದು ಅಧಿಕಾರ ಅದೊಂದು ಹುದ್ದೆ, ಒಂದು ಅಧಿಕಾರ ಮಾತ್ರ ಅಲ್ಲ, ಇದು ಲಕ್ಷಾಂತರ ಜನರ ಕನಸೇನಿದೆಯಾ, ಅವರೊಂದು ಅಪೇಕ್ಷೆ ಏನಿದೆ, ಮತ್ತೆ ಅವರ ನೋವಿನಲ್ಲಿ ಸಂದರ್ಭದಲ್ಲಿ ಅವರ ಪರವಾಗಿ ನಿಲ್ಲುವಂತ ಒಂದು ಜವಾಬ್ದಾರಿಯ ಸ್ಥಾನ, ಆ ಕೆಲಸವನ್ನು ಚೆನ್ನಾಗಿ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದ ಗೌರವವನ್ನು ಉಳಿಸಿಕೊಂಡು ಸನ್ಮಾನ್ಯ DK ಶಿವಕುಮಾರ್ ಇಟ್ಟಂತ ವಿಶ್ವಾಸ, ನಮ್ಮೆಲ್ಲ ಹಿರಿಯ ನಾಯಕರು ಇಟ್ಟಂತ ವಿಶ್ವಾಸವನ್ನು
ಉಳಿಸಿಕೊಂಡು ಮತ್ತೆ 2028ರಲ್ಲಿ ಮತ್ತೆ ಕಾಂಗ್ರೆಸ್ ಬರೋ ರೀತಿಯಲ್ಲಿ ನಮ್ಮ ಕೆಲಸ ನಾವು ಎಲ್ಲ ಜೊತೆಯಾಗಿ ನಾವು ಮಾಡ್ತೇವೆ. ಈ ಸಲ ಕೂಡ ಅದು ಕಲ್ಯಾಣ ಕರ್ನಾಟಕ ಕೊಡ್ತಾರ ಬಿಜಾಪುರ ಗೊತ್ತಿಲ್ಲ, ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಎಲ್ಲವೂ ಹೈಕಮಾಂಡ್ ತೀರ್ಮಾನ ಮಾಡುವಾಗ ಪ್ರಾದೇಶಿಕವಾಗಿಯೂ ಜಾತಿ ಆಧಾರದಲ್ಲಿ, ಧರ್ಮದ ಆಧಾರದಲ್ಲಿ, ಸೀನಿಯಾರಿಟಿ ಇದನ್ನೆಲ್ಲ ಕ್ರೋಢೀಕರಿಸಿಕೊಂಡು ಇವತ್ತು ಮಾಡ್ಬೇಕಾಗ್ತದೆ. ನಮ್ಗೆ ದಾವಣಗೆರೆಯಲ್ಲಿ ನಮ್ಗೆ ಮೈನಾರಿಟೀಸ್ MLA ಇಲ್ಲ ಅಂತ ಗೊತ್ತಿದ್ದಕ್ಕೆ ಕಾಂಗ್ರೆಸ್ ನಮ್ಗೆ MLC 3 ಸಲ ಕೊಟ್ಟಿತ್ತು. ಅಲ್ಲಿ ನಮ್ಗೆ ಮೈನಾರಿಟಿ MLA ಇರ್ಲಿಲ್ಲ, ಗೊತ್ತಿದ್ದಕ್ಕೆ ಅಲ್ಲಿ MLC ಕೊಟ್ಟದಲ್ವಾ. ಹುಬ್ಳಿ ಧಾರವಾಡಲ್ಲಿ ನಮ್ಗೆ ಮೈನಾರಿಟಿ MLA ಇರ್ಲಿಲ್ಲ, ಅದಕ್ಕೆಲ್ಲ ಸಲೀಂ ಅಹಮದ್ ಅವರಿಗೆ ಅಲ್ಲಿ ನಾವು ಇದು ಕೊಟ್ಟದ್ದು MLC. ದಾವಣಗೆರೆಯಲ್ಲಿ ಮುಸ್ಲಿಮ್ಸ್ ಇರಲಿಲ್ಲ, ಅದಕ್ಕೆಲ್ಲ ಜಬ್ಬಾರ್ ಖಾನಿಗೆ ನಾವು ಕೊಡುವಂತದ್ದು. ಯಾಸೀರ್ ಪಠಾಣ್ ಅವರನ್ನು ಬಹುಶಃ ಇವತ್ತು ಲಿಂಗಾಯತ್ ಸೀಟಲ್ಲಿ ಮಾಜಿ ಮುಖ್ಯಮಂತ್ರಿ ಮಗನ ಮುಂದೆ ಲಿಂಗಾಯತ್ ಸೀಟಿಗೆ ನಿಂತು ಎಲ್ಲರೂ ಕೂಡ ಕೆಲಸ ಮಾಡಿ, ಆಗ ಮಲ್ಲಿಕಾರ್ಜುನ್ ಅವರೆಲ್ಲ ಬಂದು ಕೆಲಸ ಮಾಡಿ ಮಲ್ಲಿಕಾರ್ಜುನ ಯಾಸೀರ್ ಪಠಾಣ್ ಗೆಲ್ಲಿಸ್ಲಿಲ್ವಾ. ರಾಮನಗರದಲ್ಲಿ 50% ಅಲ್ಲಿ ಅದರ್ ಕಮ್ಯುನಿಟಿ, ನಾವು ಬರೀ ಮೈನಾರಿಟಿ ಇರುವುದೇ 30% ಅಲ್ಲಿ. ಅಲ್ಲಿ ಕರ್ಕೊಂಡೋಗಿ ಇಕ್ಬಾಲ್ ಹುಸೇನ್ ಅನ್ನು ಕುಮಾರಸ್ವಾಮಿ ಮಗನ ಮುಂದೆ ಗೆಲ್ಲಿಸ್ಲಿಲ್ವಾ, ಅದು ಕಾಂಗ್ರೆಸ್. ಅಲ್ಲಿ ಅವರು ಇವರು ಅದು ಇದು ಅಂತಲ್ಲ, ಕಾಂಗ್ರೆಸ್ ಎಲ್ಲಾ ಜಾತಿ ಎಲ್ಲ ಮತ್ತೆಲ್ಲ ವರ್ಗ, ಕಾಂಗ್ರೆಸ್ ಒಂದು ಕುಟುಂಬ. ಯಾರು ನಿಂತರೂ ಕೂಡ ನಾವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಆಗ್ಬೇಕು, ಅದು ನಮ್ಮ ನಿಯತ್ತಾಗಿರ್ಬೇಕು. सर खास तौर पर कर्नाटका में गुलबर्गा और बीदर माइनॉरिटी डिस्ट्रिक्ट कहा जाता है सर. खास तौर पर कर्नाटका में गुलबर्गा और बीदर. ನಾನು ಮತ್ತೆ ಹೇಳ್ತೇನೆ, ನೀವು ಮೈನಾರಿಟಿ ಅದು ಇದನ್ನು ಹೇಳಿಕೊಂಡು ಈ ಸುಮ್ಮನೆ ನಮ್ಗೆ ನಷ್ಟ ಅಲ್ಲದೆ ನಿಮ್ಮಿಂದ 1% ಮೈನಾರಿಟಿಗೆ ಲಾಭ ಇಲ್ಲ, ಇದರಿಂದ ನಷ್ಟ. ಇದ್ದವ್ರಿಗೂ ನಮ್ಮನ್ನು ಬಿಟ್ಟು ಹೋಗ್ತಾರೆ. ಮತ್ತೆ ನಾವೆಲ್ಲ ಒಟ್ಟಿಗೆ ಅಂತ ಸೇರಿದ್ರೆ ನಾವು ಸ್ವಲ್ಪ ಬಚಾವ್ ಅಂತ. ಎಕ್ಸ್ಪಾನ್ಷನ್ ಆಗ್ಲಿಲ್ಲ, ಇದಕ್ಕೆ ಇಷ್ಟೇ ಹಾಕಿ ನೀವು ಬೊಬ್ಬೆ ಹಾಕ್ಬೇಕು, ಇಷ್ಟೇನು ಆತುರ ಇದೆ, ಏನಾಗಿದೆ ನಮ್ಗೆ ಮಾತ್ರ ಹೊಸದಲ್ಲ. ನಾನು ಹೇಳ್ತೇನಲ್ಲ, ಎಸ್ಕೆ ಪಡೆದ ಹಿರಿಯರಿಗಿಲ್ಲ, ಮಹಾದೇವಪ್ಪ ಅಂತ ಹಿರಿಯರಿಗೆ ಸಿಕ್ಲಿಲ್ಲ, ಅವರನ್ನು ಮಲೆಯಲ್ಲಿ ಬೊಬ್ಬೆ ಹಾಕ್ತಾರ ಇದ್ರಲ್ಲಿ. ಇನ್ನು ಬೊಬ್ಬೆ ಹಾಕೋರು ಯಾರು? ಕಾಂಗ್ರೆಸ್ಗೆ ಓಟ್ ಹಾಕೋದ್ರೆ ಬೊಬ್ಬೆ ಹಾಕುದು, ಓಟ್ ಹಾಕಿದ್ರೆ ಬೊಬ್ಬೆ ಹಾಕೋದು ಕಡಿಮೆ. ಇವತ್ತಲ್ಲ ನಾಳೆ ಏನಾದ್ರು ಸಿಗ್ಬೋದು ಅಂತ ಹೇಳಿಕೊಂಡು ಇದು ಅಗತ್ಯ ಏನಿದೆ ನಿಮ್ಗೆ? ಕಾಂಗ್ರೆಸ್ ಎಲ್ಲರೂ ಕೂಡ ಸಮಾನತೆ ನೋಡ್ತದೆ. ಯಾರಿಗೆ ಕೊಡ್ಬೇಕಂತ ಹೇಳಿಕೊಂಡು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಜಮೀರ್ ಅಹಮದ್ ಖಾನ್, ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್, ಎನ್.ಎ. ಹರೀಸ್, ರಹೀಮ್ ಖಾನ್, ಸನ್ವೀರ್ ಸೇಠ್, ನಾವೆಲ್ಲರೂ ಕೂಡ ಮಿತ್ರರಿದ್ದೇವೆ. ನಾವೆಲ್ಲರೂ ಕೂಡ ಒಗ್ಗಟ್ಟಿನಲ್ಲಿದ್ದೇವೆ. ನೀವು ಬೇರೆ ಬೇರೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಡಿ.